ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಸಮಾವೇಶ ಮಾಡಿದ್ರೆ ಇವತ್ತು ಮೋದಿ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ನವರು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ, ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಸಮಾವೇಶ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಸಂದೀಪ್ ದೀಕ್ಷಿತ್ ಇದ್ರು ಪಕ್ಕದಲ್ಲಿ. ಅವರನ್ನು ಅಪ್ಪಿಕೊಳ್ಳುವ ಮೂಲಕ ಇದೇ ವಿದೇಶಾಂಗ ನೀತಿಯಾಗಿದೆ ನಮ್ಮದು ಅಂದರು. ಲುಕ್ ಅಟ್ ದಿಸ್. ಸಂದೀಪ್ ದೀಕ್ಷಿತ್ ಒಂದು ಮಾತು ಹೇಳ್ತಾರೆ, ಮೆಲೋನಿ ಅನ್ಕಂಡು ನಾನು ತಬ್ಕೊಂಡಿಲ್ಲ ತಾನೇ ಅಂತ. ಇದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಚನಾತ್ಮಕ ಸಮಾವೇಶ, ತುಂಬ ರಚನಾತ್ಮಕವಾಗಿದೆ. ನೋಡಿ ಒಂದು ಸಲ ಪೂರ್ತಿ ನೋಡಿ. संदीप आना जरा। ये इनका पता नहीं कहां से इनके दिमाग में घुस गया. अब अजीब चीजें घुस जाती हैं, बट इनके माइंड में घुस गया कि फॉरेन पॉलिसी इज दिस. आना जरा. अब पता नहीं किसने डाला, कहां से घुसा कि भाई फॉरेन पॉलिसी का मतलब इमेजिन द इग्नोरेंस. फॉरेन पॉलिसी. एक चीज पूछ सकता हूं? हाँ. मेलनी समझ के तो नहीं पकड़ा था? I have not reached there yet. और मैं आपको बता रहा हूं, आप लिख लो, जिस दिन तक नरेंद्र मोदी अपना इस्तीफा नहीं देंगे, अमित शाह नहीं हटेगा, उस दिन तक नरेंद्र मोदी और अमित शाह नहीं सो पाएंगे. उनको हम जगा के रखेंगे, पूरी रात जगा के रखेंगे, जब तक वो कोलैप्स करके कहें कि भैया ये हमारी बस की नहीं है, माफ करो, छोड़ दो हमें. ಮೋದಿ ಅಮಿತ್ ಶಾ ಹುದ್ದೆಯಿಂದ ಕೆಳಗಿಳಿಯುವ ತನಕ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಈ ಸಮಾವೇಶದಲ್ಲಿ ಘೋಷಣೆ ಮಾಡಿದ್ರು. ಇದನ್ನು ಮಾಡುವ ಮೂಲಕ ಅವ್ರನ್ನ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವ ಯೋಜನೆ ಕಾಂಗ್ರೆಸ್ನಲ್ಲಿದ್ದರೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ ವೇದಿಕೆಯನ್ನು ಶುದ್ಧೀಕರಣ ಮಾಡುವುದು ಅದು ಅವರಿಗೆ ಮಾಡಿದ ಅಪಮಾನ. ಇನ್ನಷ್ಟು ರಚನಾತ್ಮಕವಾಗಿ ಅವರ ಭಾಷಣವನ್ನು, ಅವರ ನಿಲುವುಗಳನ್ನು, ಅವರ ಪಕ್ಷದ ಸಿದ್ಧಾಂತವನ್ನು ವಿರೋಧಿಸಬಹುದು ಅಂದೆ ನಾನು. ಇಲ್ಲೂ ಅಷ್ಟೇ ರೀ, ಈ ಸರ್ಕಾರದ ವಿದೇಶಾಂಗ ನೀತಿಯನ್ನು ವಿರೋಧಿಸುವುದಕ್ಕೆ ನರೇಂದ್ರ ಮೋದಿಯವರ ಬಾಡಿ ಲ್ಯಾಂಗ್ವೇಜ್ ಒಂದೇ ಸಿಗುತ್ತಾ ನಿಮಗೆ? ನರೇಂದ್ರ ಮೋದಿಯವರ ಬಾಡಿ ಲ್ಯಾಂಗ್ವೇಜ್ ಒಂದೇನಾ? ವಿದೇಶಾಂಗ ನೀತಿ ಏನಾಗಿದೆ, ಯಾವ ದೇಶದ ಜೊತೆಗೆ ನಮ್ಮ ಸಂಬಂಧಗಳು ಏನಾಗಿದ್ದಾವೆ, ಮನಮೋಹನ್ ಸಿಂಗು ಅಥವಾ ಈ ಹಿಂದಿನ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದವರಿದ್ದಾಗ ಎಷ್ಟು ಒಳ್ಳೆಯ ಸಂಬಂಧಗಳಿದ್ದು ಅದರ ಬಗ್ಗೆ ಮಾತಾಡಿದ್ರೆ ಅದನ್ನು ಒಂದು ರಚನಾತ್ಮಕ ವಿರೋಧ ಪಕ್ಷ ಅಂತ ಕರೀತಾರೆ. ಅಮೇರಿಕದ ಜೊತೆ ನಮ್ಮ ಸಂಬಂಧಗಳು ಎಷ್ಟು ಚೆನ್ನಾಗಿದ್ವು, ನಾವು ಇಷ್ಟು ಟ್ರೇಡ್ ಮಾಡಿದ್ವಿ, ನಿಮ್ಮ ಕಾಲದಲ್ಲಿ ಟ್ರೇಡ್ ಬಿದ್ದು ಹೋಗಿದೆ, ನಾವು ಇಷ್ಟು H1B ವೀಸಾ ನಮ್ಮ ಕಾಲದಲ್ಲಿ ಕೊಡ್ತಿದ್ರು, ಈಗ ಅದು ಕಡಿಮೆ ಆಗಿದೆ, ನಮ್ಮ ಕಾಲದಲ್ಲಿ ಅಮೇರಿಕದ ಅಧ್ಯಕ್ಷರು ಇಷ್ಟು ಸಲ ಭಾರತಕ್ಕೆ ಬಂದಿದ್ದರು, ನಿಮ್ಮ ಕಾಲದಲ್ಲಿ ಬಂದೇ ಇಲ್ಲ ನೋಡಿ. ಇಂಥವೇನಾದರೂ ಮಾತಾಡಿದ್ರೆ ಚರ್ಚೆಗೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ ಆಗತ್ತೆ. ವಿರೋಧ ಪಕ್ಷಗಳಿಂದ ಅದು ನಿರೀಕ್ಷೆ ಮಾಡೋದು ಅದನ್ನು ನಾವು ಜನರಿಗೆ ಡಿಸೆಕ್ಟ್ ಮಾಡಿ ಎದುರಿಗಿಡಬೇಕು. ಮುಂದೆ ಯಾವ್ಯಾವ ದೇಶದ ಜೊತೆಗೆ ಟ್ರೇಡ್ ಎಷ್ಟಿತ್ತು, ಏನು ಒಪ್ಪಂದಗಳಾಗಿದ್ವು, ನಮಗೆ ತೊಂದರೆ ಅಂತ ಆದಾಗ ಯಾರು ರಕ್ಷಣೆಗೆ ಬರ್ತಿದ್ರು, ಯಾರು ಬರ್ತಿರಲಿಲ್ಲ. ವಿದೇಶಾಂಗ ನೀತಿ ಹಾಳಾಗಿದೆ ರೀ, ಚೆನ್ನಾಗಿದ್ದಿದ್ರೆ ಅಮೇರಿಕದವರು ಇರಾನ್ ಮೇಲೆ ದಾಳಿ ಮಾಡಿದಾಗ ನಾವು ಇನ್ನೂ ಸಮಸ್ಯೆ ಆಗದಂಗೆ ನೋಡಿಕೊಳ್ಳಬಹುದಾಗಿತ್ತು. ಇಂಥವನ್ನು ಮಾತಾಡಿದ್ರೆ ಜನರನ್ನು ಬೆಟರ್ ಡಿಸಿಷನ್ನಿಗೆ ಇಕ್ವಿಪ್ ಮಾಡ್ದಂಗೆ ಆಗುತ್ತೆ ವಿರೋಧ ಪಕ್ಷ. ಉತ್ತಮ ಆಯ್ಕೆಗೆ ಜನರನ್ನು ಸಶಕ್ತಗೊಳಿಸಬೇಕು, ಹಂಗೆ ಮಾಡ್ದಂಗೆ ಆಗತ್ತೆ. ಏನಪ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.